ಆತ್ಮೀಯ ಮಿತ್ರರೇ ನಮಸ್ಕಾರ. ಶಕ್ತಿಯ ಸಹಕಾರವಿಲ್ಲದೆ ಸಾಮರ್ಥ್ಯವನ್ನು ಹೊಂದಲು ಯಾರಿಂದನೂ ಸಾಧ್ಯ ಇಲ್ಲ. ಹಾಗೆ ನಾವು ಒಂದು ವಿದ್ಯೆಯನ್ನು ಕಲಿತೀವಿ ಅಂದರೆ ಯಾವುದೋ ಒಬ್ಬ ಮಹಾತ್ಮನ ಪರಿಶ್ರಮ ಇಲ್ಲದೆ ನಮಗೆ ಯಾವ ವಿದ್ಯೆನೂ ಲಭಿಸೋದಿಲ್ಲ. ಅಂತ ಮಹಾತ್ಮರ ಚೈತನ್ಯಗಳಿಗೆ ಅನೂಚಾನವಾಗಿ ಋಣಿಗಳಾಗಿರುವುದು ನಮ್ಮ ಕರ್ತವ್ಯ. ಆತ್ಮೀಯ ಮಿತ್ರರೇ ನಮಸ್ಕಾರ. ಇವತ್ತು ಉಪಕರ್ಮ, ನೂಲು ಹುಣ್ಣಿಮೆ, ರಕ್ಷಾಬಂಧನ, ಜನಿವಾರದ ಹಬ್ಬ ಹೀಗೆ ಅನೇಕ ಬಗೆಯಲ್ಲಿ ಅನೇಕ ಭಾಗಗಳಲ್ಲಿ ಆಚರಿಸುತ್ತಾ ಬರುತ್ತಿರುವಂಥ ಈ ಶುಭ ದಿನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ ಹಾಗೂ ರಕ್ಷಾಬಂಧನದ ಶುಭಾಶಯಗಳು. ಉಪಕರ್ಮ ಅಂದ್ರೇನು, ಈ ಉಪನಯನ ಅಂದ್ರೇನು, ಬ್ರಾಹ್ಮಣರು ಮಾತ್ರ ಮಾಡುವಂಥದ್ದ ಅಂತ ನಿಮ್ಮ ಆಲೋಚನೆಯಲ್ಲಿ ಬರ್ತಿದ್ರೆ ಅದಕ್ಕೆ ಉತ್ತರ, ಉಪಕರ್ಮ ಅಂದರೆ ಜ್ಞಾನದ ಕುರಿತಾಗಿ ಸಾಗುವುದು, ಉಪಕ್ರಮಿಸುವುದು, ಜ್ಞಾನದ ದಾರಿಯಲ್ಲಿ ಸಾಕ್ತೀನಿ ಅಂತ ವಚನವನ್ನು ಕೊಟ್ಟು ಹೋಗುವಂಥ ಈ ದಿನವನ್ನೇ ಉಪಕರ್ಮ ಅಂತ ಕರೀತಾರೆ. ಈ ದಿನ ಪ್ರಾತಃ ಕಾಲದಲ್ಲಿ ನಿಮ್ಮ ಕುಲದೇವತೆ ಇಷ್ಟ ದೇವತೆಗಳನ್ನು ಸ್ಮರಿಸಿ ವೇದವ್ಯಾಸರಿಗೆ ಸ್ಮರಣೆಯನ್ನು ಮಾಡ್ತಾ ನಮ್ಮ ಋಷಿ ಪರಂಪರೆಗಳಿಗೆ ಪೂಜೆಯನ್ನು ಮಾಡಿ ತರ್ಪಣಾದಿಗಳನ್ನು ಕೊಟ್ಟು ಅಗ್ನಿ ಕಾರ್ಯವನ್ನು ಮಾಡಿ ಅಗ್ನಿಯ ಮುಂದೆ ವೇದಾಭ್ಯಾಸವನ್ನು ಆರಂಭ ಮಾಡುವಂಥ ಈ ಶುಭ ದಿನವೇ ಉಪಕರ್ಮ ಅಂತ ಕರೀತಾರೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದಿಂದ ಆರಂಭಿಸಿ ಪುಷ್ಯ ಮಾಸದ ಶುಕ್ಲ ಪಕ್ಷದ ತನಕ ವೇದಾಭ್ಯಾಸವನ್ನು ಮಾಡುವಂಥ ಈ ಕಾರ್ಯವೇ ಉಪಕರ್ಮ. ಇದರಲ್ಲಿ ಮತ್ತೊಂದು ವಿಶೇಷ ಇದೆ. ಶುಕ್ಲ ಪಕ್ಷದಲ್ಲಿ ವೇದಾಭ್ಯಾಸ, ಕೃಷ್ಣ ಪಕ್ಷದಲ್ಲಿ ಶಾಸ್ತ್ರಾಭ್ಯಾಸವನ್ನು ಮಾಡಿ ಪುಷ್ಯ ಮಾಸದ ಹುಣ್ಣಿಮೆಯ ದಿನ ಉತ್ಸರ್ಜನ ಅಂತ ಮಾಡ್ತಾರೆ. ಅಂದರೆ ಇಲ್ಲಿಗೆ ಈ ವೇದಾಭ್ಯಾಸವನ್ನು ನಾನು ನಿಲ್ಲಿಸ್ತೀನಿ. ಅರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, 5 ತಿಂಗಳಲ್ಲೇ ವೇದ ಕಲಿತ್ಬಿಡ್ಬೋದಾ, ಇನ್ನು 5 ತಿಂಗಳಾದ್ಮೇಲೆ ವೇದಾಭ್ಯಾಸ ಮಾಡಲ್ವಾ ಹಾಗಾದರೆ, ಮತ್ತು ಉತ್ಸರ್ಜನ ಯಾಕೆ ಮಾಡ್ತಾರೆ ಅಂತ ನೀವು ಆಲೋಚನೆ ಮಾಡ್ತಿದ್ರೆ, ಶ್ರಾವಣ ಮಾಸದಿಂದ ಪುಷ್ಯ ಮಾಸದ ತನಕ ಏನೋ ವೇದಾಭ್ಯಾಸ ಶಾಸ್ತ್ರಾಭ್ಯಾಸವನ್ನು ಮಾಡಿರ್ತಾರೆ, ಆ ಅಭ್ಯಾಸವನ್ನು ಇನ್ನು ಪುಷ್ಯ ಮಾಸದಿಂದ ಮತ್ತೆ ಶ್ರಾವಣ ಮಾಸದವರೆಗೆ ಮನನವನ್ನು, ನಿಧಿಧ್ಯಾಸನವನ್ನು, ಪ್ರತ್ಯಕ್ಷ ಅನುಭವವನ್ನು ಮಾಡ್ಕೊಳ್ಲಿಕ್ಕೋಸ್ಕರ ಮುಂದಿನ ವೇದಾಭ್ಯಾಸವನ್ನು ನಿಲ್ಲಿಸಿ ಈ ಕಲಿತಿರುವಂಥ ವೇದಗಳನ್ನು ನಾನು ಜೀರ್ಣಿಸ್ಕೊಳ್ಳುವ ಉದ್ದೇಶದಿಂದ ಮನನವನ್ನು ಮಾಡ್ತೀನಿ ಅಂತ ಹೇಳುವಂಥದ್ದೇ ಉತ್ಸರ್ಜನ. ಆ ದಿನ ಋಷಿಗಳಿಗೆ ವೇದವ್ಯಾಸರಿಗೆ ಸ್ಮರಣೆಯನ್ನು ಮಾಡಿ ಕಲಿತಿರುವಂತಹ ವೇದಗಳನ್ನು ಅವರಿಗೆ ಒಪ್ಪಿಸಿ ಅದನ್ನು ಮನನ ಮಾಡುವಂಥದ್ದು ಉತ್ಸರ್ಜನ ಅಂತ ಕರೀತಾರೆ. ಆದರೆ ಈ ಉಪಕರ್ಮವನ್ನು ಬ್ರಾಹ್ಮಣರು ಮಾತ್ರ ಮಾಡಬೇಕಾ, ಬೇರೆ ವರ್ಗದವರು ಮಾಡಬಾರ್ದ ಅಂತ ನಿಮ್ಮ ಆಲೋಚನೆಯಲ್ಲಿದ್ದರೆ ಒಂದು ಅರ್ಥ ಮಾಡ್ಕೊಳ್ಳಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋದು ಜಾತಿಯಲ್ಲ, ವರ್ಣಗಳು. ಯಾರು ವೇದವನ್ನು ಅಭ್ಯಾಸ ಮಾಡಬೇಕು, ಶಾಸ್ತ್ರವನ್ನು ಅಭ್ಯಾಸ ಮಾಡಬೇಕು, ಉನ್ನತವಾದ ಜ್ಞಾನ ಬೇಕು ಅನ್ನೋ ಅಪೇಕ್ಷೆ ಇರುತ್ತೋ ಅವರುಗಳೆಲ್ಲರೂ ಈ ಉಪಕರ್ಮವನ್ನು ಆರಂಭ ಮಾಡ್ಬೋದು. ಇದಕ್ಕೆ ಉದಾಹರಣೆ ನಮ್ಮ ಶರೀಫರು. ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ, ಹಾಕಿದ ಜನಿವಾರ ನೂಕಿದ ಭವಭಾರ ಅಂತ ಅವರು ಏನು ಜಾನಪದ ಹಾಡುಗಳಲ್ಲಿ ತಮ್ಮ ಅನುಭವವನ್ನು ಹೇಳ್ತಾರೆ. ಹಾಗೆ ಯಾವುದೇ ಜಾತಿ, ಮತ, ಪಂಥ, ವರ್ಗಗಳಿಲ್ಲದೆ ಯಾರು ಈ ಉನ್ನತವಾದ ಜ್ಞಾನವನ್ನು ಅಪೇಕ್ಷಿಸ್ತಾರೋ ಅವರೆಲ್ಲರೂ ಇದಕ್ಕೆ ಅರ್ಹರು. ಉಪಕರ್ಮಕ್ಕೂ ಮುಂಚೆ ಉಪನಯನ ಅಂತ ಮಾಡ್ತಾರೆ. ಉಪನಯನ ಅಂದರೆ ಮತ್ತೊಂದು ಕಣ್ಣು ಎಂದರ್ಥ. ಅಂದರೆ ಮೂರನೇ ಕಣ್ಣು, ಜ್ಞಾನೇಂದ್ರಿಯ ಕಣ್ಣು. ಉದಾಹರಣೆಗೆ ನಿಮಗೆ ಇರೋಂಥ 2 ಕಣ್ಣುಗಳಲ್ಲಿ ಏನೋ ಒಂದು ನೋಡ್ತೀರಾ, ನೋಡಿದ ತಕ್ಷಣ ಅದರ ಬಣ್ಣ, ರುಚಿ, ವೇಗ, ಅದರ ಸ್ವಾದ ನಿಮಗೆ ಅನುಭವಕ್ಕೆ ಬರುತ್ತಲ್ಲ, ಈ ಅನುಭವಕ್ಕೆ ತಂದ್ಕೊಡೋದೇ ಜ್ಞಾನೇಂದ್ರಿಯ. ಪ್ರಪಂಚದ ಜ್ಞಾನ ಅಷ್ಟೇ ಅಲ್ಲ, ನಮ್ಮ ಒಳಗಡೆ ಇರುವಂಥ ಆಂತರ್ಯದ ಜ್ಞಾನವನ್ನು ಕೊಡುವಂತಹ ಒಂದು ವಿಶಿಷ್ಟವಾದಂತಹ ಜ್ಞಾನ. ಆದ್ರಿಂದ ಅದನ್ನು ಉಪನಯನ ಅಂತ ಕರೀತಾರೆ. ಆ ಉಪನಯನದಲ್ಲಿ ಜನಿವಾರವನ್ನು ನಮಗೆ ಧಾರಣೆಯನ್ನು ಮಾಡಲಾಗುತ್ತೆ. ಈ ಜನಿವಾರದಲ್ಲಿ ಮತ್ತೊಂದು ತುಂಬ ವಿಶೇಷ ಇದೆ. ಜನಿವಾರದಲ್ಲಿ 3 ಎಳೆಗಳನ್ನು ನೋಡ್ತೀರಾ. ಅದರೊಳಗೆ ಮತ್ತೊಂದು ಸೂಕ್ಷ್ಮವಾದ 3 ಎಳೆಗಳು, ಅದರಲ್ಲಿ ಮತ್ತೊಂದು ಸೂಕ್ಷ್ಮವಾದ 3 ಎಳೆಗಳು ಇರುತ್ತೆ. ಓಂಕಾರ ಅಗ್ನಿಶ್ಚ ನಾಗಶ್ಚ ಸೋಮಃ ಪಿತೃ ಪ್ರಜಾಪತಿ ವಾಯು ಸೂರ್ಯೋ ವಿಶ್ವದೇವಾ ಯತ್ಯೇತಾಸ್ತಂತು ದೇವತಾ. ಅಂದರೆ ಓಂಕಾರ, ಅಗ್ನಿ, ನಾಗ, ಸೋಮ, ಪಿತೃ, ಪ್ರಜಾಪತಿ, ವಾಯು, ಸೂರ್ಯ, ವಿಶ್ವದೇವ ಈ 9 ದೇವತೆಗಳು ನಮ್ಮ ಬಳಿ ಸಾತ್ವಿಕವಾದಂತಹ ವಿದ್ಯಾರ್ಜನೆಗೆ ಸಹಾಯ ಮಾಡುತ್ತಾ ನಮ್ಮ ಜೊತೆಯಲ್ಲಿ ಇರ್ತಾರೆ. ಅಷ್ಟೇ ಅಲ್ಲದೆ 3 ಎಳೆಗಳಲ್ಲಿ ಒಂದು ಎಳೆಯಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ, ಮತ್ತೊಂದು ಎಳೆಯಲ್ಲಿ ದೇವಋಣ, ಪಿತೃಋಣ, ಋಷಿಋಣ, ಮತ್ತೊಂದು ಎಳೆಯಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣಗಳ ಪ್ರತೀಕವಾಗಿ ಈ ಜನಿವಾರವನ್ನು ನಾವು ಧಾರಣೆಯನ್ನು ಮಾಡ್ತೀವಿ. ನಮಗೆ ಆ ಜನಿವಾರ ಕಂಡಾಕ್ಷಣ ನಮಗೆ ನಮ್ಮ ಜವಾಬ್ದಾರಿಯನ್ನು ನೆನಪಾಗಬೇಕು, ನಮ್ಮ ಜ್ಞಾನಾರ್ಜನೆಯ ಉದ್ದೇಶ ನೆನಪಾಗಬೇಕು, ಸದಾ ವಿದ್ಯಾರ್ಜನೆಯಲ್ಲೇ ನಾವಿರಬೇಕು, ನಮ್ಮ
ದೇವಋಣ, ಪಿತೃಋಣ, ಋಷಿಗಳ ಋಣಗಳನ್ನು ನಾವು ನೆನೆಸ್ಕೊತಾ ಇರಬೇಕು. ಸದಾ ನಮ್ಮ ಬಳಿ ಭಗವಂತನಿರುವಂತಹ ಸ್ಮರಣೆ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಜನಿವಾರವನ್ನು ಧಾರಣೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ನಮಗೆ ಓಂಕಾರ, ಅಗ್ನಿ, ನಾಗ, ಸೋಮ, ಪಿತೃ, ಪ್ರಜಾಪತಿ, ವಾಯು, ಸೂರ್ಯ, ವಿಶ್ವದೇವ ಈ 9 ದೇವತೆಗಳು ನಮ್ಮ ಜ್ಞಾನಾರ್ಜನೆಗೋಸ್ಕರ ನಮಗೆ ಸಹಾಯವನ್ನು ಮಾಡ್ತಾ ನಮ್ಮ ಜೊತೆ ಇರ್ತಾರೆ ಎನ್ನುವ ಒಂದು ನೆನಪು ನಮ್ಮಲ್ಲಿ ಇರಬೇಕು ಅನ್ನೋದಕ್ಕೋಸ್ಕರ ಈ ಜನಿವಾರವನ್ನು ಧಾರಣೆಯನ್ನು ಮಾಡಿಸ್ತಾರೆ. ಈ ಜನಿವಾರ ಧಾರಣೆಯಾದ ನಂತರ ಗಾಯತ್ರಿಯ ಆರಾಧನೆ ಆರಂಭ ಆಗುತ್ತೆ. ವೇದಗಳನ್ನು ಆರಂಭ ಮಾಡುವುದಕ್ಕೂ ಮುಂಚೆ ಗಾಯತ್ರಿಯ ಆರಾಧನೆ ಅತ್ಯಂತ ಮುಖ್ಯ ಅಂತ ಹೇಳ್ತಾರೆ. ಮಂತ್ರಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಗಾಯತ್ರಿಯ ಮಂತ್ರ. ಈ ಗಾಯತ್ರಿಯ ಸಾಧನೆಯಿಂದ ಬ್ರಹ್ಮನಿಗೆ ಸೃಷ್ಟಿಯ ನಿರ್ಮಾಣದ ಶಕ್ತಿ ಪ್ರಾಪ್ತ ಆಗುತ್ತೆ. ತನ್ನ 4 ಮುಖಗಳಿಂದ 4 ವೇದಗಳನ್ನು ಪಸರಿಸ್ತಾನೆ. ಪ್ರಾಚೀನ ಋಷಿ ಮಹರ್ಷಿಗಳೆಲ್ಲ ಈ ಮಂತ್ರದ ಮಹತ್ವದಿಂದ ಸಾಕ್ಷಾತ್ಕರಿಸಿಕೊಡ್ತಾರೆ. ಅಷ್ಟೇ ಅಲ್ಲದೆ ಗಾಯತ್ರಿ ಮಂತ್ರ ಜಪದಿಂದ ಆಯಸ್ಸು, ವಿದ್ಯೆ, ಸಂತಾನ, ಕೀರ್ತಿ, ಲಾಭ, ಬ್ರಹ್ಮ ತೇಜಸ್ಸು ಪ್ರಾಪ್ತಿಯಾಗಿ ಅವನ ಎಲ್ಲ ದುರ್ಗುಣಗಳು ನಾಶ ಆಗಿ ಸಮಯ, ಸತ್ಯನಿಷ್ಠೆ, ಧರ್ಮನಿಷ್ಠೆ ಎಲ್ಲ ಸದ್ಗುಣಗಳನ್ನು ಬೆಳೆಸುವಂತಹ ವಿಶೇಷವಾದಂತಹ ಶಕ್ತಿ ಬರೋದು ಈ ಗಾಯತ್ರಿಯ ಆರಾಧನೆಯಿಂದ. ಹಾಗಾಗಿ ವೇದಗಳನ್ನು ಆರಾಧನೆ ಮಾಡೋದಕ್ಕೂ ಮುಂಚೆ ಈ ಗಾಯತ್ರಿಯನ್ನು ಆರಾಧನೆ ಮಾಡೋದಕ್ಕೆ ಬಹಳ ಪ್ರಾಶಸ್ತ್ಯವನ್ನು ಹೇಳ್ತಾರೆ. ನಮಗೆ ಹೇಗೆ ಇಡೀ ಮನೆಯನ್ನು ಒಂದು ಡೋರ್ ಲಾಕ್ ಮಾಡ್ಕೊತೀವಿ, ಹಾಗೆ ವೇದಗಳನ್ನೆಲ್ಲ ಲಾಕ್ ಮಾಡಿಕೊಂಡು ತನ್ನ ಹಿಡಿತದಲ್ಲಿ ಇಟ್ಕೊಂಡಿರೋದು ಯಾರು ಅಂದರೆ ಆ ಗಾಯತ್ರಿ ಮಾತೆ ಅಂತ ಹೇಳ್ತಾರೆ. ಗಾಯತ್ರಿ ಆರಾಧನೆ ವಿಶೇಷವಾದಂತಹ ಶಕ್ತಿಯನ್ನು ನಮಗೆ ಕೊಡುತ್ತೆ. ಹಾಗಾಗಿ ಜನಿವಾರದ ಮುಖಾಂತರ, ಗಾಯತ್ರಿಯ ಆರಾಧನೆಯ ಮುಖಾಂತರ ಉನ್ನತವಾದ ಜ್ಞಾನವನ್ನು ಕಲಿತೀನಿ, ಆರಂಭ ಮಾಡ್ತೀನಿ ಅಂತ ಹೇಳುವಂಥದ್ದೇ ಈ ಉಪಕರ್ಮ ಅಂತ ಹೇಳ್ತಾರೆ. ಇಂತಹ ಉಪಕರ್ಮದ ದಿನ ನಾವೆಲ್ಲರೂ ನಮ್ಮ ಋಷಿ ಪರಂಪರೆಗಳಿಗೆ, ಹಿರಿಯರಿಗೆ, ವೇದವ್ಯಾಸರಿಗೆ, ದೇವತೆಗಳನ್ನು ಸ್ಮರಣೆಯನ್ನು ಮಾಡ್ತಾ ನಮ್ಮೆಲ್ಲರಿಗೂ ಶುದ್ಧವಾದ ಜ್ಞಾನವನ್ನು ಕೊಟ್ಟು, ಶುದ್ಧವಾದ ಭಕ್ತಿಯನ್ನು ಕೊಟ್ಟು, ಶುದ್ಧವಾದ ವಿದ್ಯೆಯನ್ನು ಕೊಟ್ಟು ನಮ್ಮನ್ನು ಅನುಗ್ರಹಿಸಲಿ ಅಂತ ಹೇಳ್ತಾ ಇಂದಿನ ಈ ಉಪಕರ್ಮದ ವಿಚಾರವನ್ನು ನಿಮ್ಮ ಮುಂದೆಗೆ ಹಂಚಿಕೊಳ್ಳೋದಕ್ಕೆ ತುಂಬ ಖುಷಿಯಾಯಿತು. ಧನ್ಯವಾದ. ಶ್ರೀಚರಣ ಸೇವಕ.